ಯಾಕೆ ತುಳಸಿ, ನೀರೇನಾದ್ರು ಕುಡಿತೀಯೇನು? ಬೇಡ ಮಾವ, ಈಗಷ್ಟೇ ಅವ್ರಿಗೆಲ್ಲ ನೀರು ಕುಡಿಸಿದೀವಲ್ಲ. 4 ಗೋಡೆಗಳ ಮಧ್ಯೆ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ ಮಾಡಿಕೊಂಡು ಓಡಾಡ್ತಾ ಇದ್ದಿದ್ದ ತುಳಸಿನೂ ನೋಡಿದ್ದೆ. ಈಗ ನೀನು ಎಂಥ ಸಾಹಸ ಅನ್ನೋದನ್ನು ನೋಡ್ತಾ ಇದ್ದೀನಮ್ಮ. ಇಷ್ಟಕ್ಕೂ ಈ ಕಾರು ರೌಡಿಗಳ ಹತ್ರ ಹೇಗೆ ಬಂತು? ಮೊದಲು ಕಾರ್ನ ಪೊಲೀಸ್ನವ್ರ ಹತ್ರ ಒಪ್ಸೋಣ, ಆಗ ಇದಕ್ಕೆಲ್ಲ ಉತ್ತರ ಸಿಗತ್ತೆ. ಬನ್ನಿ ಮಾವ. ಏನಾಯ್ತು? ಅವ್ರ ಕತೆ ಮುಗಿತಾ? ಕಾರ್ ಸುಟ್ಟು ಹಾಕಿದ್ರ? ಇಲ್ಲ ಮೇಡಮ್, ಕಾರ್ ಸಮೇತ ತಪ್ಪಿಸ್ಕೊಂಡ್ರು. ನಿಮ್ಮನ್ನ ನಂಬ್ಕೊಂಡು ನಾನ್ ಕೆಲಸ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಹಾಳಾಗೋಗ್ಲಿ. ಕಾರ್ ಏನಾಯ್ತು? ನಾವು ಅವ್ರನ್ನ ಚೇಂಜ್ ಮಾಡ್ತಾ ಇದ್ವಿ, ಅವ್ರು ಆಗ್ಲೇ ಪೊಲೀಸರಿಗೆ ಹೋಗ್ಬಿಟ್ರು. ನಾವು ಹೋದ್ರೆ ಸಿಕ್ಕಾಕೋತೀವಿ ಅಂತ ವಾಪಸ್ ಬಂದ್ಬಿಟ್ವಿ. ಏನು? ಪೊಲೀಸ್ ಸ್ಟೇಷನ್ಗ? ಪಾಪು, ಅಮ್ಮ ಏನಾಯ್ತು? ತುಂಬ ಸುಸ್ತಾಗಿರೋ ಥರ ಕಾಣ್ತಿದ್ಯಾ? ಏನಿಲ್ಲ, ಸ್ವಲ್ಪ ಓಡಾಟ ಜಾಸ್ತಿ ಅಲ್ವಾ, ಅದಕ್ಕೆ ಹಾಗೆ ಅನಿಸ್ತಾ ಇದೆ. ಓಡಾಟನ? ನೀನು ಯಾಕಮ್ಮಷ್ಟು ಓಡಾಡ್ತಿದ್ಯಾ? ನಿನ್ನ ಮೇಲೆ ಇಲ್ಲಿಗೆ ಪದೇ ಪದೇ ಬರಕ್ಕೆ ಹೋಗ್ಬೇಡ. ಇಲ್ಲ ದಂಡಪಿಂಡ, ಅವಳ ಓಡಾಟಕ್ಕೆ ಕಾರಣ ಬೇರೆನೇ ಇದೆ. ಅದರ ಹಿಂದೆ ಮಗನ್ನ ಬಿಡಿಸ್ಕೋಬೇಕು ಅಂತನೋ ಕಾಳಜಿ ಇದೆ, ನ್ಯಾಯ ಸಿಗಬೇಕು ಅಂತನೋ ಛಲ ಇದೆ. ಏನು ಹೇಳ್ತಾ ಇದ್ದೀರ ತಾತ ನೀವು? ನಾವು ಇಲ್ಲಿಗೆ ಹೇಗೆ ಬಂದ್ವಿ ಗೊತ್ತಾ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇನ್ನೊಂದು ಕಾರ್ ಬಂದಿತ್ತು. CCTVನಲ್ಲಿ ಆ ಕಾರ್ ಕಾಣಿಸ್ತಾ ಇತ್ತು ಅಂತ ಪೊಲೀಸ್ನವ್ರು ಹೇಳಿದ್ರು. ಆ ಕಾರು